ಏನ್ ಸುಮ್ಮ ಏನ್ ಸಮಾಚಾರ? ಹಿಂಗ್ ಬಂದು ಕೂತ್ಕೊಬಿಟ್ಟಿದ್ದಿ? ಅಯ್ಯೋ ಏನು ಇಲ್ಲ ಕಣ್ಣಂದಿನಿ, ಸುಮ್ಮನೆ ಕೂತಿದ್ದಲ್ಲ ಅದಕ್ಕೆ ಬಂದೆ. ಅಲ್ಲ ಬತ್ತಿತ್ತಿಲ್ಲ ನೀನು ಒಟ್ಟಿಗೆ ಜಾಸ್ತಿಯಾ? ಏನೋ ಹಬ್ಬಗೆ ಹುಣ್ಮೆಗೆ ಬರುವೆ, ಒಂದು ದಿವಸ ಉಳ್ಕೊಳ್ವೆ, 2 ದಿವಸ ಉಳ್ಕೊಳ್ವೆ, ವಾಪಸ್ ಹೊಂಟೋಗ್ಬಿಡುವೆ. ಏನು ಸಮಾಚಾರ ಈ ಸಲ ಹಿಂಗೆ ಉಳ್ಕೊಬಿಟ್ಟಿದ್ದಿ? ಅವ್ವ ಅಂತೂ ಮೊದಲು ಹುಷಾರಿಲ್ವಲ್ಲ ಅದಕ್ಕೆ ಕೆಲಸ ಮಾಡ್ಕೊಡಕ್ಕೆ ಬರ್ತಾಳೆ ಸುಮ್ಮ ಅಂತ ಅಂತಿತ್ತು. ನೀನು ನೋಡಿದ್ರೆ ಅವ್ವನೂ ಹುಷಾರಾಯ್ತು, ದೊಡ್ಡವನೂ ಹುಷಾರಾಯ್ತು, ಎಲ್ಲ ಸರಿ ಆಯ್ತು, ಇನ್ನೂ ಇಲ್ಲ ಐತಿ. ಏನು ಸಮಾಚಾರ? ಅದಕ್ಕೆ ಅಲ್ಲ ಕಣ್ಣಂದಿನಿ, ಇದೇನು ಹಿಂಗೆ ಕೇಳ್ತಿದ್ದೀಯಲ್ಲ? ಹಂಗಲ್ಲ, ನೀನು ಇರ್ತಿತ್ತಿಲ್ವಲ್ಲ ಇಷ್ಟು ದಿವಸ, ಹೊಂಟೋಗ್ಬಿಡುವೆ, 1 ದಿವಸ 2 ದಿವಸ ಇದ್ಬಿಟ್ಟು ನಾನು ಹೋಯ್ತೀನಿ ಅನ್ಕೊಂಡು ಈಗ ನೋಡ್ರೆ ತಿಂಗ್ಳುಗಟ್ಟೆ ಇಲ್ಲೇ ಉಳ್ಕೊಂಡಿದ್ದೀಯಲ್ಲ ಅದಕ್ಕೆ ಏನೋ ಎತ್ವೋ ಅಂತ ಕೇಳಿದೆ. ಏನು? ಅಲ್ಲ ಇದು ಏನಕ್ಕೆ ಹಿಂಗೆ ಆಡ್ತಿದ್ದಾಳು ನಂದಿನಿ? ಮೊದಲು ಅತ್ತೆಗೆ ಹೇಳ್ಬಿಟ್ಟು ಕಳಿಸಿಸ್ಬೇಕು ಮನೆಯಿಂದ ಆಚೆಗೆ. ಅತ್ತೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರನ್ನೆಲ್ಲ ಹಾಳು ಮಾಡ್ತಾ ಕೂತವಳೆ. ಇವಳು ಇರೋದಾಗಿ ಒಂದು ಕೆಲಸನೂ ಆಯ್ತಾನೇ ಇಲ್ಲ. ಮೊದಲು ಹೇಳ್ತಿಂತಾಳು ಅತ್ತಿಗೆ ಹೋಗ್ಬಿಟ್ಟು ಮೊದಲು ಅತ್ತೆ ಕಳಿಸು ನಂದಿನಿ ಅಂತ. ಒಂದು ಕೆಲಸ ಮಾಡೋಕ್ಕಾರು ಹೋಯ್ತದ? ಮೊದಲು ಏನಾರು ಪ್ಲ್ಯಾನ್ ಮಾಡ್ಕೊಂಡು ಅವ್ಳ ಕೆಲಸನೆಲ್ಲ ಮುರಿಯೋಕ್ಕೆ ಏನಾರು ಐಡಿಯಾ ಮಾಡ್ಕೊಂಡಿದ್ದು. ಈಗ ಒಂದು ಹೋಯ್ತಿಲ್ಲ, ಥೂ ಬಂದ್ಬಿಟ್ಟು ಇಲ್ಲಿ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಾ ಕೂತವಳೆ. ಅತ್ತೆ ನಾವೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇಷ್ಟೊತ್ತಿಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿ ಪಾರತಿ ಮುಂಡೆನೋ ಮಗಿನೂ ಮಟ್ಟಕ್ಕೆ ಸೇರಿರೋರು ಸರಿಯಾಗಿ ದುರ್ದ್ರ ಮುಂಡೆರ. ಇವಳು ಏನಕ್ಕೆ ಹಿಂಗೆ ಆಡ್ತಿದ್ದಳು? ಏನು ಇವ್ರ ಅಕ್ಕ ತಂಗಿಯ ಪಾರತಿ? ಅವಳಿಗಿಂತ ಹೆಚ್ಚಾಗಿ ಕಟ್ತಾ ಕೂತವಳಲ್ಲ. ಇವ್ಳಿಗೇನು ಬುದ್ಧಿ ಇಲ್ವೇನೋ? ಎಷ್ಟರಲ್ಲಿ ಇರಿಸ್ಬೇಕು ಅಷ್ಟರಲ್ಲಿ ಇರಿಸ್ಬೇಕು ಅವಳನ್ನ. ಅದು ಬಿಟ್ಬಿಟ್ಟು ತಲೆ ಮೇಲೆ ಇವಳೆ ಅನಿಸ್ತದೆ, ತಲೆ ಮೇಲೆ ಕೂರ್ಸ್ಕ ಮೆರೀತಿರೋದು. ಮಾವನಿಗೂ ಹೇಳವಳೆ ಸರಿಯಾಗಿ, ಮಾವನ ತಲೆನೆಲ್ಲ ಸಾವ್ರಳೆ. ಹಂಗೆ ಕಣಣ ಹಿಂಗೆ ಕಣಣ ಅನ್ಕೊಂಡು ಏನೋ ಅವರಿಬ್ರು ಸೇರ್ಕೊಂಡು ಪಾರತಿಯ ತಲೆ ಮೇಲೆ ಕೂರ್ಸ್ಕ ಮೆರೆಸ್ತಾ ಕೂತವ್ರೆ. ಏನೋ ಆಕಾಶದಿಂದ ಹಿಡಿದು ಬಂದ್ಬಿಟ್ಟವಳಲ್ಲ ಇವಳು, ಏನು ದೇವತೆ ಆಕಾಶದಿಂದ ಜಿಗ್ದು ಬಂದ್ಬಿಟ್ಟವಳೆ. ಏನು ಸಂಜೆ ಗಂಟ ಪಾರತಿ ಅನ್ಕೊಂಡು ಮಾವನಿಗೂ ಇವಳಿಗೂ ಮಾಡೋ ಕೆಲಸ ಇಲ್ಲ ಅನ್ನಂಗದೆ. ಏನು ಇವಳು ಗಂಡ ಬಂದರು ಅಷ್ಟೇ ಪಾರ್ವತಿ ಅವರೇ ಅನ್ಕೊಂಡು ಏನು ಅನ್ಕೊಬಿಟ್ಟಿದ್ದಾರೆ ಇವ್ರ ಮನೇಲಿ. ನಾನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಿಲ್ಲ. ನನ್ನೇ ಕೇಳ್ತಾಳೆ ನಂದಿನಿ, ಏನಕ್ಕೆ ಹೆಂಗೆ ಏನು ಎತ್ತ ಅಂತವ. ಇವಳೇನೋ ಮದುವೆಯಾಗಿ ಕಂಡವ್ರ ಮನೆಗೆ ಹೋಗಿರೋಳು, ನಾನೇ ಮನೆಗೆ ಮದುವೆಯಾಗಿ ಬಂದು ಸಂಸಾರ ಮಾಡಬೇಕಾಗಿರೋಳು. ಏನು ಅನ್ಕೊಂಡಿದ್ದಾಳು? ಈಗಲ್ಲ ನಾನು ಬುದ್ಧಿ ತೋರಿಸೋದು. ಹೊಸಿಯ ಮದುವೆ ಆಗಲಿ ಮಾವನ್ನ ಮಾಡ್ತೀನಿ, ಇವಳನ್ನು ಸೇರ್ಸೋಕ್ಕೆಲ್ಲ ಹಟ್ಟಿಗೆ ಕತೆ. ಸಂಜೆ ಗಂಟ ಪಾರತಿ ಅಂತಾಳೆ. ನಾನೆಲ್ಲ ನಂದಿನಿ ಒಳ್ಳೆಯವಳು, ನಮ್ಮ ಅತ್ತೆ ಹೆಂಗೆ ಯೋಚನೆ ಮಾಡ್ತದೆ ಹಂಗೆ ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇಲ್ಲ, ಅತ್ತೆ ಅಂತಿದ್ದು. ನಂದಿನಿ ಮೊದ್ಲಂಗಿಲ್ಲ, ನಾನು ಹೇಳಿದ ಮಾತು ಕೇಳೋಕ್ಕಿಲ್ಲ, ನನ್ನ ಕತೆ ಕೇಳೋಕ್ಕಿಲ್ಲ, ಒಂದು ಮಾತನ್ನೂ ತಲೆಗಾಕಳಕ್ಕಿಲ್ಲ ಅಂತ ಅಂತಿದ್ದು ಇತ್ಕೆ ಅನ್ನಂಗದೆ. ಹ್ಞೂ ಇವಳಿಂಗ ಆಡಿದ್ರೆ ಇನ್ನೇನಾದದು? ಸಂಜೆ ಗಂಟ ಪಾರತಿ ಅನ್ಕೊಂಡು ನಿಮ್ಮ ಮಾವನಿಗೆ ಇವಳಿಗೆ ಬಾವಳಿ ಬಂದ್ಬಿಟ್ಟದೆ. ಮೊದಲು ಬಾವಳಿ ಬಿಡಿಸ್ಬೇಕು. ಬಾವಳಿ ಮುಡ್ಸೋದಕ್ಕಿಂತ ಮೊದಲು ಇವಳ ಮನೆಯಿಂದ ಹಾಚ್ಕಾಕ್ಬೇಕು ತಾಳು. ಮನೆಯಿಂದ ಹಾಚ್ಕಾಕ್ತೀನಿ ಇವಳ. ಹೆಂಗೆ ಬಂದು ಹೆಂಗೆ ನಾಟಕ ಆಡ್ಕೊಂಡು ನಿಂತಿದ್ದಾಳೆ ನೋಡು. ಏನೋ ಉಣ್ಕ ತಿನ್ಕೊಂಡು ಹೋಗ್ಬೇಕು ಮನೆ ಮಗಳಾಗಿರೋಳು. ಇಲ್ಲಿ ನನಗೆ ಬುದ್ಧಿವಾದ ಹೇಳಕ್ಕೆ ಬತ್ತಾಳೆ, ಉರಿ ಹತ್ಕತ್ತದೆ ನನಗೆ. ನಮ್ಮ ಅತ್ತೆನೂ ಇಲ್ಲಿ ಗಂಟ ಒಂದು ಬುದ್ಧಿವಾದ ಹೇಳಿಲ್ಲ, ನಮ್ಮ ಅವ್ವ ಅಪ್ಪನೂ ನನಗೊಂದು ಮಾತಾಡೋಕ್ಕಿಲ್ಲ. ನಾನು ಏನು ಹೇಳ್ತೀನೋ ಅದೇಯ, ನಾನು ಏನು ಕೇಳ್ತೀನೋ ಅದೇಯ ಹೇಳ್ತಾವಳೆ. ಏನು ಚುಚ್ಚಿ ಮಾತಾಡ್ತಾಳಲ್ಲ. ಪಾರತಿಗೊಂದು ಮಾತನ್ಬಿಟ್ರೆ ಬಂದ್ಬಿಡ್ತಾಳೆ ವಹಿಸ್ಕೊಂಡು. ಅದೇ ಕಂಗಂದಿ ಅದೇ ಕಿಂಗಂದಿ, ಅದು ಹೆಂಗೆ ಇದು ಹೆಂಗೆ ಅನ್ಕೊಂಡು ದೊಡ್ಡ ಮುಂಡೆ. ಏನೋ ನಮ್ಮ ಅತ್ತೆ ಮಗಳು ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ, ಬೇರೆಯವಳು ಆಗ್ಬೇಕಾಯ್ತು ಈಗ. ಇವ್ಳಿಗೆ ಸರಿಯಾದ ಕೆಲಸ ಮಾಡಿರಿವ್ನಿ. ದೊಡ್ಡ ಮುಂಡೆ ತಂದು ಲೋಪರ್ ಮುಂಡೆ ಕಿತ್ತೋದು ಗುಡ್ಸಟ್ಟಿ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಾಳೆ. ನನ್ನ ಬಾಯಿಲಿ ಎಂತೆಂಥ ಮಾತು ಬರ್ಸ್ತಾಳೆ ನೋಡು ದೊಡ್ಡ ಮುಂಡೆ. ಲೋಪರ್ ಮುಂಡೆ ಇಲ್ಲಿಗೇನು ಮಾಡಕ್ಕೆ ಬಂದಿದ್ದಾಳು? ಹೋಗ್ದಾನೆ ಬಿಟ್ಟು ಹಬ್ಬಾಗ ಇಷ್ಟು ದಿವಸ ಆಗೋದಲ್ಲ. ಏನು ಇವಳಂತಿ ಖಾಲಿ ಮಾಡಲ್ಲ ಅನ್ನೋದಕ್ಕಂತ ತಗೋ ಜಾಗವ. ಗೌರಿ ಹಬ್ಬಕ್ಕಂಟನುವೆ ಇಲ್ಲೇ ಜಾಂಡ ಹುರಳೇನೋ. ಅಲ್ಲ ಏನು ಸುಮ್ಮ ಹಂಗೆ ವಟ ಅನ್ಕತಿದ್ಯಲ್ಲ, ಏನು ಕತೆ ನನಗೋಸಿ ಹೇಳು. ಅದೇನು ಅಂತವ ಒಬ್ಳೆ ಹಂಗೆ ಬಾವಳು ಬಂದವಳಂಗೆ ಪೇಚ್ ತಗೋತಿದ್ಯಲ್ಲ. ಅಲ್ಲ ಯಾವಾಗ ಓದಿ ನೀನು? ಗೌರಿ ಹಬ್ಬ ಮುಗಿಸ್ಕೊ ಓದಿಯಾ? ಅಲ್ಲ ಕಣ್ಣಂದಿನಿ, ನಾನೊಂದು ಮಾತು ಕೇಳೋಣ. ಅಲ್ಲ ಇಲ್ಲಿದ್ರೆ ನಿನ್ಗೆ ಏನಾದ್ರು ಬೇಜಾರ ಇಲ್ಲ ಹೊಟ್ಟೆಗಿಟ್ಟೆ ಉರಿಯೋ? ಅಲ್ಲ ನನಗೇನೆ ಕೊಟ್ಟೆ ಉರಿದದು, ನಮ್ಮ ಅತ್ತೆ ಮಗಳು ನೀನು ನಮ್ಮ ಮಾವನ ಮಗಳು ಇರು ಹೊಟ್ಟೆನು ಉರಿಯೋಕ್ಕಿಲ್ಲ. ನೀನು ಬತ್ತಿತ್ತಿಲ್ವಲ್ಲ, ನಮ್ಮ ಮನೆಗೆ ಅಷ್ಟು ಆಸೆ ಆಗಿರ್ತಿಲ್ವಲ್ಲ ಅದಕ್ಕೆ. ಮೊದಲು ನಮ್ಮದು ಸಣ್ಣ ಮನೆ ಅಂದ್ಬಿಟ್ಟು ನೀನು ಅಲ್ಲಿಗೆ ಬತ್ತಿತ್ತಿಲ್ವಾ? ಹಂಗೇನು ಇಲ್ಲಕ್ಕಂತಾಕೋ. ಅಪ್ಪನಿಗಾಗ ಕೆಲಸ ಇರ್ತಿತ್ತು ಬತ್ತಿತ್ತಿಲ್ಲ. ಈಗ ಅಪ್ಪಂಗೆ ಆಮೇಲೆ ಅತ್ತೆಗೂ ಹುಷಾರಿರ್ತಿಲ್ವಲ್ಲ ಅದಕ್ಕೆ ಅಪ್ಪನ ಕೇಳ್ಕೊ ಬಂದೀವ್ನಿ. ಚೆನ್ನಾಗಿ ಮಾತಾಡ್ತಿದ್ದಿ. ನಾ ಏನು ಸಣ್ಣ ಮನೆ ದೊಡ್ಡ ಮನೆ ಅಂತ ಅನ್ಕೊಳಕ್ಕಿಲ್ಲ. ಅತ್ತೆ ಕರಿತಲ್ಲ, ಅತ್ತೆ ನೋಡ್ಕೊಂಡೋಗಿ, ಅತ್ತೆಗೂ ಹುಷಾರಿಲ್ವಲ್ಲ ಅದಕ್ಕೆ ಅತ್ತೆ ನೋಡ್ಕೊಳ್ಳೋದ ಅನ್ಕ ಬಂದಿದ್ದು ಇಲ್ಲಿಗೆ. ಈಗ ನಾನು ಆವತ್ತು ಹೋಗೋಕ್ಕೆ ರೆಡಿಯಾಗಿದ್ದಿದ್ದು. ಅತ್ತೆ ಅಂತೂ ಗೌರಿ ಹಬ್ಬ ಮುಗಿಸ್ಕೊಂಡು ಹೋಗುವೆ ಸುಮ್ಮನಿರು, ಈಗಲೇ ಏನು ಮಾಡೋಕೆ ಹೋದಿ ನಂದಿನಿ ಬತ್ತಾಳೆ, ಆ ಮಗ ಬರ್ತದೆ ಅವ್ರ ಜೊತೆಗೆ ಆಟ್ಕೆಟ್ ಆಡ್ಕೊಂಡು ನೋಡ್ಕೊಂಡಿರ್ಬೋದು ಅಂತ ಅಂತಲ್ಲ. ಅದಕ್ಕೆ ನಾನು ಇಲ್ಲಿದ್ರೆ ನೀನು ಒಯ್ಕಿಲ್ವಾ ಅಂತ ಕೇಳ್ತಾ ಕೂತಿದ್ಯಲ್ಲ. ಅಲ್ಲ ನಾನು ಹೋಗೋದನ್ನೇ ಕಾಯ್ಕ ಕೂತಿದ್ದೀಯಾ? ಇದೊಳೆ ಚೆನ್ನಾಯ್ತು ಕಂತಕೋ. ಹೆಂಗೆ ಅಂದಿದ್ರೆ ನಾನು ಮೊದಲೇ ಹೊಂಟೋಗವನಲ್ಲ. ಎಷ್ಟು ಬೇಜಾರಾಯಿತು. ಮಾತ್ಗೂ ಓದಿಯ ಭಾರಿ ಬೇಜಾರು ಮಾಡ್ಬಿಟ್ಟೆ ಕಣ್ಣಂದಿನಿ ನೀನು. ಏನಾರು ಆಗಲಿ ನಿನ್ನಂಗೆ ಯಾರು ಬಂದಿತ್ತಿಲ್ಲ. ನಮ್ಮ ಮನೇಲಿ ಇಟ್ಟು ಸೊಪ್ಪು ಇಲ್ಲ ಅನ್ಕೊ ಬಂದಿದ್ದಾನ. ನೀನು ದೊಡ್ಡವ್ರ ಮನೆಗೆ ಮದುವೆ ಆಗ್ಬಿಟ್ಟು ಭಾರಿ ಬದಲಾಗೋದೇಕಂತಕೋ ನೀನು.
ಬಾರಿ ಬದಲಾಗೋದೆ. ಅಲ್ಲ ಎಂತ ಮಾತಾಡ್ತಿದ್ದಿ ನೋಡು. ಅಯ್ಯೋ ದೇವ್ರೇ, ಅಲ್ಲಕನ್ ಸುಮ್ಮದು ಏನು ಮಾತಾಡ್ತಿದ್ದಿ ನೀನು? ನನಗೆ ಏನು ಹೇಳ್ದೆ ಅನ್ಬಾರ್ದಂದ ನಾನು ಹೇಳ್ಬಾರ್ದು ಹೇಳಿದ್ನ. ಅಲ್ಲ ನಾನು ಕೇಳಿದ್ದು ಮೊದಲೆಲ್ಲವ ಜಾಸ್ತಿ ದಿವಸ ಇಲ್ಲಿ ಉಳ್ಕೊತಿತ್ತಿಲ್ವಲ್ಲ, ಈಗ ಏನು ಸಮಾಚಾರ ಇಷ್ಟು ದಿವಸ ಉಳ್ಕೊಂಡಿದ್ಯಲ್ಲ ಅಂತ ಕೇಳಿದ್ದ ಅಷ್ಟೇ. ನೀನೇನಕ್ಕೆ ಹಿಂಗೆ ಆಡ್ತಿದ್ದಿ? ನಾನೇನಾರು ನಿನ್ಗೇನಾರು ಬೋದ್ನಾ, ನಿನ್ಗೇನಾರು ಹೊಡೆದ್ನಾ? ನನಗೆ ಗೊತ್ತಿಲ್ವಲ್ಲ. ನೀನು ಆಡೋದು ನೋಡಿದ್ರೆ ನನಗೆ ಹೆದರಿಕೆ ಆಯ್ತದೆ. ನಿನಗೆಲ್ಲ ಬೊಯ್ದು ಹೊಡೆದು ನಿನ್ನ ಮೇಲೆ ನಿಷ್ಠುರ ಮಾಡ್ಬಿಟ್ನೇನೋ ನನಗೆ. ಅಯ್ಯೋ ಇದೊಳೆ ಚೆನ್ನಾಗದೆ ಕಂತಕೋ. ಎಷ್ಟು ದಿವಸನಾರು ಇರು, ಏನಾರು ಮಾಡ್ಕೊ. ನಾ ಕೇಳಂತದ್ದು ಕೇಳಿದೆ. ಏನು ಅತ್ತೆ ನೋಡ್ಕೋಬೇಕು ಅನ್ಕೊ ಬಂದಿದ್ಯಲ್ಲ, ಬಂದು ನೋಡ್ಕೊ. ಯಾರು ಬೇಡ ಅಂದಿದ್ದರು? ನನಗೂ ಖುಷಿನೇ ಆಯಿತು. ನಮ್ಮ ಅತ್ತೆ ಮಗಳು, ನಮ್ಮ ಮಾವನ ಮಗಳು ಪರವಾಗಿಲ್ಲ, ಹೂವು ನೋಡ್ಕೊಳಕ್ಕೆ ಬಂದವಳಲ್ಲ, ಆ ಕಷ್ಟ ಸುಖ ಕಾಯ್ತಾಳೆ ಅಂತವ. ನೀನು ನೋಡ್ರಿ ಹಿಂಗೆ ಮಾತಾಡ್ತಾ ಕೂತಿದ್ದಿ. ಸರಿ ಬಿಡು, ಬೇಜಾರು ಮಾಡ್ಕೋಬೇಡ. ಇದನ್ನೆಲ್ಲ ಒಂದು ಮಾತು ಅಂತ ತಲೆಗೆ ಹಾಕೊಂಡಿಯಾ, ತಲೆಗೆಲ್ಲ ಕೆಡ್ಸ್ಕೊಬೇಡಕತ್ತೆ. ಸರಿ ಒಟ್ಕೊಂಡು ಹೋಗು. ಏನು ಬೇಡಕತ್ತೆ, ನಾನು ಆಮೇಲೆ ಉಣ್ತೀನಿ. ಇನ್ನೇನು ನೀನು ಹೋಗೋದು ಗೌರಿ ಹಬ್ಬಕ್ಕೆ? ಬಿಡು, ಒಟ್ಟಿಗೆ ಹೋಗೋಕ್ಕಾಯ್ತದೆ. ಏನು ಓಡ್ತೀನಿ. ಗೌರಿ ಹಬ್ಬ ಆದದೋ ಇಲ್ಲ ಅವ್ವ ಇಲ್ಲೇ ಉಳ್ಕೊ ಅಂತಿತ್ತು. ಇಲ್ಲೇ ಉಳ್ಕೊ ಅಂದರೆ ಇನ್ನೊಂದು ತಿಂಗಳು 2 ತಿಂಗಳು ಉಳ್ಕೊತೀನಿ. ಬಾಣ್ಗಿಂತನ ಮುಗಿಸ್ಕೊಂಡಮೆ ಕೊಯ್ತೀನಿ. ಪಾರತೀನಿ ಅಂತಿದ್ಲು, ಇಲ್ಲೇ ಉಳ್ಕೊ, ಸುಮ್ಮನೆ ಈಗೇನು ಮಾಡಕ್ಕೆ ಹೋದಿ ಅಂತ. ಅಲ್ಲೂ ಹೋದ್ರೂ ಒಬ್ಬಳೇ ಇರಬೇಕು. ಎಲ್ಲವ ಪ್ಯಾಕೆಟ್ಗೆ ಹೊಂಟೋಯ್ತಾರೆ ನಮ್ಮ ಮನೆಯವರೆಲ್ಲವ. ಇನ್ನು ಅವಳುವೆ ನಮ್ಮ ರುಕ್ಮಿಣಿನುವೆ ಅವಳು ಊರಿಗೆ ಹೋಗವಳೆ. ಅವಳು ಬರೋದು ಇನ್ನೂ 1 ತಿಂಗಳ ಮೇಲೆ ಬೇಕು. ನಾನು ಒಬ್ಳಿಗೆ ಏನು ಮಾಡನೆ? ಮೊದಲು ನಾನು ಹೋಗಿ ಅತ್ತೆಗೆ ಹೇಳ್ತೀನಿ ತಾಳು. ನಮ್ಮ ಕೆಲಸನೆಲ್ಲ ಹಾಳು ಮಾಡಕ್ಕೆ ಉಳ್ಕೊತಾ ಕೂತಿದ್ದಾಳೆ. ಇನ್ನೆಷ್ಟು ದಿವಸ ಬಾಣ್ತನ ಮಾಡಬೇಕು? ಅತ್ತೆ ಅಂತಿತ್ತು ಅಲ್ಲೇ ಮನೆ ಕೆಲಸದವರು ಹಾಳು ಮೂಳು ಎಲ್ಲ ಬಿದ್ದವ್ರೆ ಅಂತ. ಇಲ್ಲಿ ಬೇರೆ ಬಂದು ನಾನಂಗಾಗಿರೋ ಇತ್ತ ತಿರುಗು ನೋಡ್ತಿತ್ತಿಲ್ಲ. ಇವ್ರಿಗೇನು ಬುದ್ಧಿ ಇಲ್ವೇನೋ? ಏನು ಪಾರತಿ ಉಳ್ಕೊ ಅಂದ್ಲ ಅಂತ ಹೇಳಿ ಉಳ್ಕೊಬಿಟ್ಲಂತೆ. ಅತ್ತೆನ ಇವ್ರವ್ವ ಇಲ್ಲ ಪಾರತಿಯ ಇವ್ರವ್ವ ಅಂತ ನನಗೆ ಗೊತ್ತಾಯ್ತಿಲ್ಲ. ಸಂಜೆ ಗಂಟೆ ಪಾರತಿ ಅಂತ ಹೇಳಲ್ಲ. ಮೊದಲು ಹೋಗಿ ತಾಳು ಅತ್ತೆಗೆ ಹೇಳ್ತೀನಿ. ಮೊದಲು ಇವಳ ಮನೆಯಿಂದ ಆಚೆಗಾಕ್ಲಿ. ಇಲ್ಲಾಂದ್ರೆ ನಮ್ಮ ಕೆಲಸ ಹಾಕ್ಬಿಟ್ಟಾಳ ಆಯ್ಕಿಲ್ಲ. ಏನು ಪರ್ಮನೆಂಟಾಗಿ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ ಅಷ್ಟೇ ನಮ್ಮನ್ನ. ಮೊದಲು ಅತ್ತಿಗೆ ಹೋಗಿ ಹೇಳ್ತೀನಿ, ಈ ವಿಚಾರ ಮೊದಲು ತಿಳಿಸ್ಬೇಕು. ಅತ್ತೆ ಹೆಂಗಾರು ಮಾಡು, ಮೊದಲು ಅವಳ ಮನೆಯಿಂದ ಆಚೆಗಾಕು ಅಂತ ಅಂತೀನಿ. ಅತ್ತೆ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ, ನಿಷ್ಠುರ ಮಾಡ್ಕೊಂಡ್ರು ಸಿಕ್ಕಿಲ್ಲ. ಮೊದಲು ಇವಳ ಮನೆಯಿಂದ ಆಚೆಗಾಕದ. ಸುಮಾ ನಿಂತ್ಕೋ, ಅದು ಎಲ್ಲಿಗೆ ಹೋಯ್ತಿದ್ದಿ? ಯಾಕೋ ಕಣಯ್ಯ ತಲೆ ನೋಯ್ತದೆ. ಅದಕ್ಕೆ ತಾಳು ಒಂದಿಷ್ಟು ಕಾಪಿನಾರು ಕಾಯಿಸ್ಕೊ ಕುಡ್ಕೊ ಬರೋದ ಅಂತವ. ಕಾಪಿ ಕುಡ್ಕೊಬತ್ತೀನಿ ತಾಳು. ಅಯ್ಯೋ ಸುಮಾ ಬೇಜಾರು ಮಾಡ್ಕೋಬೇಡ. ಹಂಗೆ ನನಗೋಸಿ ಟೀ ಮಾಡ್ಕೊ ಬಂದ್ಬಿಡು. ನೀನು ನೋಡೆ ಚೆನ್ನಾಗಿ ಮಾಡಿ ಅಂತಲ್ಲ ಅವ್ವ ಹೇಳ್ತಾ ಇತ್ತು. ಸುಮಾ ಬಾರಿ ಚೆನ್ನಾಗಿ ಟೀ ಕಾಪಿ ಎಲ್ಲನೂ ಹೊಚ್ಕಟ್ಟಂಗೆ ಮಾಡ್ತಾಳೆ ಅಂತ. ನನಗೋಸಿ ಅಷ್ಟು ಸ್ಟ್ರಾಂಗಾಗಿ ಗಟ್ಟಿಯಾಗಿ ಹೊಸ ಹಾಲು ಹೆಚ್ಚಾಗಾಕ್ಬಿಟ್ಟು ಹೊಸ ಟೀ ಮಾಡ್ಕೊ ಬಂದ್ಬಿಡು. ನಿನಗೇನು ಬೇಕೋ ಮಾಡ್ಕೊ, ಕಾಪಿ ಗಿಪಿ ಬೇಕಾದ್ರೆ ಕಾಪಿ ಮಾಡ್ಕೊ. ನನಗೊಂಚೂರು ಟೀ ಜಲ್ದಿ ಮಾಡ್ಕೊ ಬಾ. ಒತ್ತು ಮಾಡಬೇಡ. ಟೀಗೆ ಕುಡ್ಕೊಂಡು ಆಮೇಲೆ ಅಲ್ಲಿ ಬೆಡ್ಡವೆ ತಿನ್ನಂಗಿರ ತಗೊಂಡು ತಿನ್ನು. ಸರಿ ಕತೆ. ಹಂಗೆ ಪಾರತಿಗೋಸಿ ಟೀ ಮಾಡ್ಬಿಡು, ಅವಳಿಗೊಂದು ಲೋಟವ. ಅಲ್ಲ ನನಗೊಂದು ವಿಷಯ ಗೊತ್ತಾಯ್ತಲ್ಲ. ಇವಳೇನಕ್ಕೆ ಈಗ ಬೆಪ್ಪ ಬಂದವಳಂಗೆ ಆಡ್ತಾ ಕೂತಿದ್ದಾಳು ಇವಳು? ಯಾತಿಗೆ ಹಿಂಗೆ ಆಡ್ತಾ ಕೂತಿದ್ದಾಳು? ಏನು ತಿಕ್ಲು ಬಂದವಳಂಗೆ ಆಡ್ತಾ ಕೂತವಳೆ? ಹೇಳಿದ್ರೆ ಅರ್ಥ ಮಾಡ್ಕೊತಿಲ್ಲ, ಕುಲ ಮಾಡ್ಕೊತಾ ಇಲ್ಲ. ಒಂಥರ ಹುಚ್ಚುಚ್ಚಿ ಹಂಗೆ ಆಡ್ತಾ ಕೂತಾಳಲ್ಲ. ನಾನೇನು ಕೇಳಿದೆ? ಇಷ್ಟು ದಿವಸ ಆಯಿತು ಬಂದು ಯಾತಿಗೆ ಹೋಗಿಲ್ಲ ಅಂತ. ನಂಗೆ ಅದನ್ನಾರು ಕಾರಣ ಹೇಳಬೇಕು ತಾನೇ. ಊರಲ್ಲಿದ್ದಾಗ ನಾವು ಹಳೆ ಮನೇಲಿದ್ದಾಗ ತಿರುಗು ನೋಡ್ತಿದ್ದಿಲ್ಲ ಇವಳು. ಚೆನ್ನಾಗಿಲ್ಲ ಮನೆ ಅಂತ ಬತ್ತಿತ್ತಿಲ್ಲ. ಈಗ ಬಂದು ಕೂತವಳೆ ಚೆನ್ನಾಗದೆ ಅಂದ್ಬಿಟ್ಟು. ನೋಡೋಕೆ ಚೆನ್ನಾಗದಲ್ಲ, ಒಂಟಿ ಮನೆ ಅಚ್ಚುಕಟ್ಟಾಗಿ ಮುಂದೆ ಹಿಂದೆಲ್ಲ ಜಾಗ ಅದಲ್ಲ, ಅಚ್ಚುಕಟ್ಟಾಗಿ ಇರ್ಬೋದು ಅನ್ಕೊ ಬಂದ್ಬಿಟ್ಟವಳೆ. ಆಗ ಬತ್ತಿತ್ತಿಲ್ಲ, ಈಗ ಬಂದವಳೆ ನೋಡು ಮನೆ ಚೆನ್ನಾಗಿರೋದಕ್ಕೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.